ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು ಅಂದರೆ ಏನು ಮಾಡ್ತೀವಿ? ಏನಪ್ಪ ನನ್ನ ಜೀವನ, ನನ್ನ ಯಾರೂ ಹಚ್ಕೊಳ್ಳೋದಿಲ್ಲ, ಎಲ್ಲರೂ ಕೈ ಬಿಟ್ಟರು ಅಂತೀವಿ. ಆದ್ರೆ ಎಲ್ಲರೂ ಕೈ ಬಿಟ್ಟಾಗನೇ ದೇವ್ರ ಕೈ ಹಿಡಿತಿರ್ತಾನೆ. ಒಂದು ನೌಕಿತ್ತು ನೀರಿನೊಳಗೆ, ನದಿಯಲ್ಲಿ ನಾವಿತ್ತು. ಆ ನಾವದಲ್ಲಿ ಜನರು ಹೆಚ್ಚಾಗಿ ಮುಳುಗಾಕತ್ತಿತ್ತು. ಅವಾಗ ಇದು ಮುಳುಗ್ತದ ಬಾ ಅಂಥೇಳಿ ಎಲ್ಲ ಜನ ಜಿಗಿದು ಅವ್ರು ಹೋದರು. ಎಲ್ಲರೂ ಹೋದ ಬಳಿಕ ಅದು ಡೋಣಿ ತೇಲಾಕತ್ತು. ಇದನ್ನು ಒಬ್ಬ ನೋಡಿದ ಮನುಷ್ಯ, ಅವನನ್ನು ಯಾರೂ ಹಚ್ಕೊಡೋದಿಲ್ಲ ಅಂತ ಅವನು ನಿರಾಶೆ ಆಗಿದ್ದ. ಎಲ್ಲರೂ ಇದ್ದಾಗ ಅದು ಮುಳುಗಾಕತ್ತಿತ್ತು. ಎಲ್ಲರೂ ಕೈ ಬಿಟ್ಟು ಹೋದ ಬಳಿಕ ತೇಲಾಕತ್ತಿತ್ತು. ಹಂಗೆ ಸಂಸಾರದೊಳಗೆ ನಮಗೆ ಯಾರೂ ಹಚ್ಕೊಳ್ಳಿಲ್ಲ ಅಂದರೆ ಹಿಗ್ಗಿ ಹಚ್ಕೊಳ್ಬೇಕು, ಇನ್ನು ನಾನು ತೇಲ್ತೀನಿ ಅನ್ನಬೇಕು. ಇನ್ನು ನನ್ನ ಜೀವನ ಖರೆ ಜೀವನ ಇರುವುದು ಅನ್ನಬೇಕು. ಯಾರೇ ಭಾಳ ಹಚ್ಕೊಂಡ್ರು ಅಂದರೆ ಇನ್ನು ಮುಳುಗಿಸ್ತಾರಂತ ತಿಳ್ಕೋಬೇಕು.